100%. ಗೌರಿ ಗಣೇಶ ಹಬ್ಬ ಅಂದರೆ ನಮ್ಮ ಮನೇಲಿ ಹಬ್ಬದ ಸಡಗರ. ಚಿಕ್ಕ ವಯಸ್ಸಿಂದನೂ ನಮ್ಮ ತಂದೆ ಗಣೇಶ ಮಾರ್ಕೆಟ್ಗೆ ಹೋಗಿ ಗಣೇಶ ತರೋದು, ಎಲ್ಲ ಪೂಜೆ ಸಾಮಾನು ಎಲ್ಲ ತಂದು ಅದನ್ನ ಹಿಂದಿನ ದಿನ ರಾತ್ರಿ ಪೂಜೆ ಎಲ್ಲ ಮಾಡಿ ಪೂರ್ತಿ ಮಾರನೇ ದಿನ ಪೂಜೆ ಮಾಡಿ ಈ ರೀತಿ ಎಲ್ಲ ಮಾಡ್ತಾ ಇದ್ದು. ಸೊ ಅದು ಯಾವಾಗಲೂ ನೆನಪಾಗತ್ತೆ ಆ್ಯಂಡ್ ಐ ಮಿಸ್ ದಟ್. ಸೊ ತುಂಬ ಮೆಮೊರೀಸ್ ಇದೆ ಗೌರಿ ಗಣೇಶ ಅಂದರೆ ಹಬ್ಬದ ಊಟ ಆ್ಯಂಡ್ ಮಧ್ಯಾಹ್ನದವರೆಗೂ ಪೂಜೆ ಮುಗಿಸ್ಕೊಂಡು ಸಂಜೆ ಫ್ರೆಂಡ್ಸ್ ಜೊತೆ ಆಟ ಆಡಕ್ಕೆ ಹೋಗಿ ಮತ್ತೆ ರಾತ್ರಿ ಬಂದು ಗಣೇಶ ಬಿಟ್ಬಿಡ್ತಾ ಇದ್ವಿ. ಸೊ ಹಾಗಿರ್ತಾ ಇತ್ತು. ಒಂದು ದಿನ ಇಲ್ಲ ಅಥವಾ 3 ದಿನ ಮನೇಲಿ ಆ ರೀತಿ ಇಟ್ಕೊತಾ ಇದ್ರು. ಸೊ ಅದೇ ಆ ರೀತಿ ಬಾಲ್ಯದ ನೆನಪುಗಳು ತುಂಬ ನೆನಪಾಗುತ್ತೆ. ಅಫ್ಕೋರ್ಸ್ ಎಸ್. ಒಂದು ಕಮರ್ಷಿಯಲ್ ಮೂವಿಯಲ್ಲಿ ಹೀರೋ ಆಗಿ ಮಾಡೋದು ಇಟ್ಸ್ ನಾಟ್ ಅನ್ ಈಸಿ ಥಿಂಗ್. ಸೊ ನನಗೆ ಆ್ಯಕ್ಚುಲಿ ಪರ್ಸ್ನಲಿ ಇಟ್ಸ್ ಅ ವೆರಿ ಸ್ಪೆಷಲ್ ಇವೆಂಟ್ ಗೌರಿ ಗಣೇಶ ಹಬ್ಬ. ಸೊ ಅದು ನಮ್ಮ ಟೀಮ್ ಒಟ್ಟಿಗೆ ಮಾಡ್ತಾ ಇರೋದು, ರಾಮರಸ ಟೀಮ್ ಒಟ್ಟಿಗೆ ಮಾಡ್ತಿರೋದು ತುಂಬ ಖುಷಿ. ಆ್ಯಂಡ್ ಈ ಗೌರಿ ಗಣೇಶ ಹಬ್ಬ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಆ ದೇವ್ರಲ್ಲಿ ನಾನು ಕೇಳ್ಕೊತೀನಿ. ರಾಮರಸ ವಿ ಹ್ಯಾವ್ ಆಲ್ರೆಡಿ ಕಂಪ್ಲೀಟೆಡ್ ಒಂದು 50% 50% ಮುಗಿಸಿದ್ದೀವಿ. ಇನ್ನೂ ಇದೆ, ಇನ್ನೊಂದು ಬಹುಶಃ ಒಂದು 25 ಡೇಸ್ ಬ್ಯಾಲೆನ್ಸ್ ಇರಬಹುದು. ಮೈಸೂರಲ್ಲಿ ರಿಸೀವ್ ಮಾಡಿದ್ದು, ಯಾಕಂದ್ರೆ ಮೈಸೂರು ನನಗೆ ತುಂಬ ಸ್ಪೆಷಲ್ ಪ್ಲೇಸ್. ಬೆಳೆದಿದ್ದೆಲ್ಲ ಅಲ್ಲೇ ನಾನು. ಸೊ ನನಗೆ ಅದು ಒಂಥರ ಕನೆಕ್ಟ್ ಮೈಸೂರಲ್ಲಿ ರಿಸೀವ್ ಮಾಡಬೇಕು ಅಂತ. ಸೊ ಕೇಳಿದಾಗ ಮೈಸೂರಲ್ಲಿ ರಿಸೀವ್ ಮಾಡ್ಕೋತೀನಿ ಅಂತ ಹೇಳಿದೆ. ಮೈಸೂರಲ್ಲಿ ರಿಸೀವ್ ಮಾಡಿ ಮೈಸೂರಿಂದ ಲಾಂಗ್ ಡ್ರೈವ್ ಬಂದಿದ್ದು. ಅಮ್ಮ ಇಲ್ಲಿ ಆ್ಯಕ್ಚುಲಿ ಬ್ಯುಸಿ ಆಗಿದ್ರು, ಅಮ್ಮನ ಕರ್ಕೊಂಡು ಹೋಗ್ಬೇಕು ಅಂತಿದ್ದೆ ರಿಸೀವ್ ಮಾಡ್ಕೊಳ್ಳೋಕ್ಕೆ. ಚಿಕ್ಕಮ್ಮ ಇದ್ರು, ಚಿಕ್ಕಮ್ಮನ ಜೊತೆ ರಿಸೀವ್ ಮಾಡಿ ವಾಪಸ್ ಒಬ್ಬನೇ ಬಂದೆ. ಹಂಗೆ ಲಾಂಗ್ ಡ್ರೈವ್ ಅಲೋನ್ ವಿತ್ ಸಮ್ ಗುಡ್ ಮ್ಯೂಸಿಕ್. ತುಂಬ ಚೆನ್ನಾಗಿತ್ತು ಆ್ಯಂಡ್ ಇಟ್ಸ್ ಅ ವೆರಿ ನೈಸ್ ಕಾರ್. ಸೊ ಥ್ಯಾಂಕ್ಸ್ ಟು ಬಿಗ್ ಬಾಸ್. ಬಿಗ್ ಬಾಸ್ ನೆಕ್ಸ್ಟ್ ಸೀಸನ್ ಸ್ಟಾರ್ಟ್ ಆಗ್ತಿದೆ. ಒಂದು ಪ್ರೋಮೋದಲ್ಲಿ ಸುದೀಪ್ ಅವ್ರು ಕಾಣಿಸ್ಕೊಂಡಿಲ್ಲ, ಬಟ್ ಎಲ್ಲೋ ಒಂದು ಕಡೆ ಅದರಿಂದ ಹೊರಗಡೆ ಬಂದಿದ್ದಾರೆ ಅಂತ ಸುದ್ದಿಗಳು ಓಡಾಡ್ತಿದೆ. ನಿಮಗೆ ಮಾಹಿತಿ ಇದೆಯಾ? ಮಾಹಿತಿ ಎಲ್ಲ ಏನಿಲ್ಲ. ಅವರು ಹೊರಗಡೆ ಬಂದ್ರು ಅಂತ ಕೇಳೋದಕ್ಕೇನೆ ಕಷ್ಟ ಆಗುತ್ತೆ. ಯಾಕಂತಂದ್ರೆ ಬಿಗ್ ಬಾಸ್ ಅಂದ್ರೆ ಫಸ್ಟ್ ಸೊ ಅಂದ್ರೆ ಅದ್ರ ಬಗ್ಗೆ ಏನು ಅಫಿಷಿಯಲ್ ಮಾಹಿತಿ ಇಲ್ಲ. ಲೆಟ್ಸ್ ವೇಟ್ ಅಂಡ್ ವಾಚ್. ಏನೋ ಒಂದು ಅವ್ರು ಏನು ಕ್ಯೂರಿಯಾಸಿಟಿ ಇದೆ ಅದನ್ನ ಹಾಗೆ ಇಟ್ಕೊಂಡು ನೋಡೋಣ ಅವ್ರು ಏನು ಅಪ್ಡೇಟ್ ಕೊಡ್ತಾರೆ ಅನ್ನೋದು. ನೀವು ಇತ್ತೀಚೆಗಷ್ಟೇ ಇಂಡಸ್ಟ್ರಿಗೆ ಬಂದಿದ್ದೀರಾ. ಸದ್ಯದ ಬೆಳವಣಿಗೆ ನಿಮ್ಗೆ ಗೊತ್ತಿರ್ಬೋದು. ಫೈರ್ ಇವತ್ತು ಆ ಒಂದು ಪತ್ರ ಏನಿದೆ ಮುಖ್ಯಮಂತ್ರಿ ಕೈ ಸೇರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಂದ್ರೆ ಹೆಣ್ಮಕ್ಳ ರಕ್ಷಣೆಗೆ ಒಂದು ಕಮಿಟಿಯನ್ನ ರಚನೆ ಮಾಡಬೇಕು. ಕೇರಳದಲ್ಲಿ ನಡೀತಾ ಇದೆ. ಅದೇ ತರ ಕಮಿಟಿ ಮಾಡಬೇಕು ಅನ್ನೋ ಒಂದು ಒತ್ತಾಯ ಇದೆ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅಂದ್ರೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಆಗ್ತಿರೋ ಒಂದು ಇದ್ರ ಬಗ್ಗೆ ಅಫ್ಕೋರ್ಸ್ ಮೇಡಮ್ ಏನು ಅವರು ಒಂದು ಸ್ಟ್ಯಾಂಡ್ ತಗೋತಾ ಇದ್ದಾರೆ ಅದಕ್ಕೆ ನಮ್ಮೆಲ್ಲರ ಸಪೋರ್ಟ್ 100% ಇದ್ದೇ ಇರುತ್ತೆ. ಹೆಣ್ಣು ಮಕ್ಕಳು ಸೇಫ್ಟಿ ಎಲ್ಲ ಕಡೆ ತುಂಬ ಇಂಪಾರ್ಟೆಂಟ್. ನಾವು ಇತ್ತೀಚೆಗೆ ಅಷ್ಟೇ ನೋಡ್ತಾ ಇದ್ದೀವಿ ಬೆಳವಣಿಗೆಗಳು. ಅಂದರೆ ಕೋಲ್ಕತ್ತಾ ರೇಪ್ ಕೇಸ್ ಆಗಿರಬಹುದು, ಈ ಕೇಸ್ಗಳೆಲ್ಲ ನಾವು ಅಂದರೆ ನೋಡ್ತಾ ಇದ್ದೀವಿ. ಅಂದ್ರೆ ಬೆಳಕಿಗೆ ಬರ್ದಿರೋ ಎಷ್ಟೋ ವಿಷಯಗಳು ಇನ್ನೂ ಇದೆ. ಸೊ ಫಾರ್ ಎಕ್ಸಾಂಪಲ್ ದಿಸ್ ಕಾಸ್ಟಿಂಗ್ ಕೌಚ್. ಸೊ ಅದು ಎಷ್ಟೊಂದು ಬೆಳಕಿಗೆ ಬಂದಿರಲ್ಲ. ಸೊ ಇದು ಬೆಳಕಿಗೆ ಬರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಒಂದು ಕಮಿಟಿ ಫಾರ್ಮ್ ಮಾಡಿ ಆ್ಯಂಡ್ ಎಲ್ಲರೂ ಏನೋ ಅಪೀಲ್ ಮಾಡ್ತಾ ಇದ್ದಾರೆ. ಸೊ ಇದೊಂದು ಸಕ್ಸಸ್ ಆಗಬೇಕು. ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅವರೆಲ್ಲರಿಗೂ ನ್ಯಾಯ ಸಿಗಬೇಕು ಅನ್ನೋದು ನನಗನ್ಸುತ್ತೆ. ಸೊ ಹೆಣ್ಮಕ್ಳ ಸೇಫ್ಟಿ ಬಗ್ಗೆ ಮಾತಾಡಬೇಕು. ಎಲ್ಲ ದೊಡ್ಡವರು ವಾಯ್ಸ್ ರೈಸ್ ಮಾಡಬೇಕು ಅಂತ ನನಗನ್ಸುತ್ತೆ. ನೀವು ನೋಡಿದಂತೆ ಇಂಡಸ್ಟ್ರಿಯಲ್ಲಿ ಈ ಸೇಫ್ಟಿ ಅನ್ನೋ ವಿಚಾರದಲ್ಲಿ ಹೆಣ್ಮಕ್ಳಿಗೆ ಯಾವ ಮಟ್ಟಿಗೆ ಇದೆ? ಈಗ ಕೇರಳದಲ್ಲಿ ಒಂದಷ್ಟು ವಿಚಾರಗಳು ಹೊರಗಡೆ ಬಂತು. ನಮ್ಮ ಇಂಡಸ್ಟ್ರಿಯಲ್ಲಿ ಹೇಗಿದೆ ಅಂತ ನಿಮಗೆ? ಸರ್ ಸೇಫ್ಟಿ ಅನ್ನೋ ಇರುತ್ತೆ ಸರ್, ಎಲ್ಲ ಕಡೆನೂ ಇರುತ್ತೆ. ಅದು ಐ ಡೋಂಟ್ ನೋ ಹೌ ಟು ಆನ್ಸರ್ ದಿಸ್. ಸೇಫ್ಟಿ ಇರುತ್ತೆ. ಅದು ನಾವು ಹೇಗೆ ಬೌಂಡ್ರೀಸ್ ಹಾಕೊಂಡಿರ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಅಂತ ನನಗೆ ಅನ್ಸುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.